ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಸ್ ಆಫ್ ತುಮಕೂರು. ಇವತ್ತು ನಾವು ಮಾಡಿರೋಂಥ ರೆಸಿಪಿ ಆ್ಯಪಲ್ ಕೇಕ್. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರೋದು 4 ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಹೇಗೆ ಮಾಡೋದು ಅಂತ ಅಂದರೆ, ಮೊದಲಿಗೆ ನಾವು 2 ಬ್ರೆಡ್ ತೊಗೊಂಡಿದ್ದೀವಿ. ಕೊಕೊನಟ್ ಪೌಡರ್ ಇದು, ಆ್ಯಂಡ್ ಶುಗರ್ ಮತ್ತು ಕೋಕೋ ಪೌಡರ್. ಬನ್ನ ಗ್ರೈಂಡ್ ಮಾಡ್ಕೋಬೇಕು ಅರ್ಧಂಬರ್ಧ, ನಾವು ಹೇಗೆ ತರಿಯಾಗಿ ರುಬ್ಕೋತೀವೋ ಅಷ್ಟು. ನೆಕ್ಸ್ಟ್ ಇದಕ್ಕೆ ನಾನು ಅದೇ ಬಾಣಲಿಯಲ್ಲಿ ನೀರು ಕಾಯಕ್ಕಿಟ್ಟಿದ್ದೆ. ನೀರು ಕಾಯಕ್ಕಿಟ್ಟಿದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಇದು ನಮಗೆ ಜಾಸ್ತಿ ಪಾಕ ಏನು ಬರೋದು ಬೇಡ, ಜಸ್ಟ್ ಶುಗರ್ ಕರಗಿದ್ರೆ ಸಾಕು. ಈ ಥರ ಒಂದು ಬಾಯ್ಲ್ ಬಂದರೆ ಸಾಕು. ಅದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಕೂಡ ಹಾಕಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಕೋಕೋನಟ್ ಪೌಡರ್ ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ಚೆನ್ನಾಗಿ ಸ್ಟೇರ್ ಮಾಡ್ತಾಯಿದ್ದೀನಿ. ಈ ಥರ ಬಾಯ್ಲ್ ಆಗುವಾಗ ಮತ್ತೆ ಕೋಕೋ ಪೌಡರ್ನ ಕೂಡ ಇದಕ್ಕೆ ಆ್ಯಡಪ್ ಮಾಡ್ತಾಯಿದ್ದೀನಿ. ಕಲರ್ ಚೇಂಜ್ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಆ್ಯಂಡ್ ನಾವು ಬ್ರೆಡ್ ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಕಲಿಸ್ಬೇಕು. ನಾವು ಸ್ವಲ್ಪ ಮಾಡಿದ್ರೆ ತಳ ಹಿಡಿಯುತ್ತೆ ನೋಡಿ, ಅದರ ಸ್ವಲ್ಪ ತಳ ಹಿಡಿದಿದೆ. ಆಗೋದು ಚೆನ್ನಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಅದು ಮೆತ್ತಗೆ ಆಗಿಬಿಡುತ್ತೆ. ಅದು ಆರಿದ್ಮೇಲೆ ಈ ಥರ ನಾನು ಉಂಡೆ ಮಾಡ್ಕೋತಾ ಇದ್ದೀನಿ. ಉಂಡೆ ಮಾಡಿಕೊಂಡು ಏನು ಕೋಕೋನಟ್ ಪೌಡರ್ ಇತ್ತಲ್ಲ ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ. ಹಂಗೆ ಅದನ್ನು ಬೇಕಾದರೆ ರೋಲ್ ಮಾಡ್ಬೋದು. ಅದು ಬಿಸಿ ಇದ್ದಾಗ ಚೆನ್ನಾಗಿ ಅದು ತೊಗೊಳುತ್ತೆ. ಅದಕ್ಕೆ ಈಗ ನೋಡಿ ನಾನು ರೋಲ್ ಮಾಡ್ತಾಯಿದ್ದೀನಿ. ರೋಲ್ ಮಾಡಾದಮೇಲೆ ಸಖತ್ ಟೇಸ್ಟಿಯಾಗಿರುವಂಥ ಆ್ಯಪಲ್ ಕೇಕ್ ರೆಡಿಯಾಗಿದೆ. ನೋಡ್ತಾಯಿರಿ ಹೇಗೆ ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.